5,000 ಇದೆ. ಅದನ್ನ ನಾನು ಹೂಡಿಕೆ ಮಾಡಬೇಕು, ಅದರಿಂದಲೇ ಸೇವಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಬೆಸ್ಟ್ ಪ್ಲಾಟ್ಫಾರ್ಮ್ಗಳು ನಿಮ್ ಪ್ರಕಾರ ಯಾವ್ದು? ಒಂದಿಷ್ಟು ಫೈನಾನ್ಷಿಯಲ್ ಗೋಲ್ಸ್ ಅನ್ನ ನೀವು ವಿಜುವಲೈಸ್ ಮಾಡ್ಬೋದು. ಎಸ್. ಮಾಡಿರುವಂತಹ ಗೋಲ್ಗಳಲ್ಲಿ ಯಾವ್ದು ಮ್ಯಾಂಡೇಟರಿ ಗೋಲ್, ಯಾವ್ದು ನಾನ್ ಮ್ಯಾಂಡೇಟರಿ ಗೋಲ್. 1,000 ರೂಪಾಯಿ ಬೇಕಾದ್ರೆ ಗೋಲ್ಡ್ ಮ್ಯೂಚುವಲ್ ಫಂಡ್ ದಲ್ಲಿ ಹಾಕಿ, ಇನ್ನೊಂದು 1,500 ರೂಪಾಯಿ PPF ದಲ್ಲಿ ಹಾಕಿ. 5,000 ರೂಪಾಯಿ ಹೂಡಿಕೆ ಮಾಡಿ 10 ವರ್ಷದಲ್ಲಿ ಕೋಟ್ಯಾಧೀಶ್ವರ ಆಗ್ತೀರಿ ಅಂದ್ರೆ ನಿಜನಾ? ಒಬ್ಬೊಬ್ರಿಗೆ 5,000 ತುಂಬಾ ಕಮ್ಮಿ ಅನ್ಸ್ಬೋದು. ಒಬ್ಬೊಬ್ರಿಗೆ ಚಿಕ್ಕ ಚಿಕ್ಕ ಅರ್ನ್ ಮಾಡೋರಿಗೆ 1,000 ರೂಪಾಯಿನೂ ಕೂಡ ದೊಡ್ಡದಿರುತ್ತೆ. ಯಾರೋ ಒಂದು ಕೋಟಿ, 2 ಕೋಟಿ, 3 ಕೋಟಿ ಮಾಡ್ತೀವಿ, ಡಬಲ್ ಮಾಡ್ತೀವಿ, ತ್ರಿಬಲ್ ಮಾಡ್ತೀವಿ ಅಂತ ಎಚ್ಚರವಾಗಿದೆ. ಬೀದಿ ಬದಿ ವ್ಯಾಪಾರಿಗಳು, ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ಪ್ಲಾನ್ ಅನ್ನ ಬೇಕಾಗುತ್ತೆ. ಓವರ್ ನೈಟ್ ಫಂಡ್ಗಳಲ್ಲಿ ದೇ ಆರ್ ಈಕ್ವಲಿ ಸೇಫ್ ಲೈಕ್ ಟಿಪಿಕಲ್ ಸೇವಿಂಗ್ಸ್ ಅಕೌಂಟ್. ನನಗೆ ಎಲ್ಲಿ ಹೂಡಿಕೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಯಾವಾಗ ಬೇಕಾಗಿತ್ತು ಗೊತ್ತಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಬ್ಯಾಂಕ್ ಎಫ್ಡಿ ಮಾಡಿ. ಸೇವಿಂಗ್ಸ್ ಅಕೌಂಟ್ ಅಲ್ಲಿ ದುಡ್ಡು ಇಡಬೇಡಿ. ಓವರ್ ನೈಟ್ ಮ್ಯೂಚುವಲ್ ಫಂಡ್ ಇಲ್ಲ ಅಂದ್ರೆ ಲಿಕ್ವಿಡ್ ಫಂಡ್, ಈ 3 ಕ್ಯಾಟಗರಿಯಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಅಂತ ಹೇಳಿ. ಯಾವ ಕಾಲದಲ್ಲಿ ಸ್ಕ್ಯಾಮ್ಟರ್ಸ್ ಯಾವ ವೇಜ್ ಇಂದ ನಮ್ಮನ್ನ ಅಪ್ರೋಚ್ ಮಾಡ್ತಾರೆ ಗೊತ್ತಾಗಲ್ಲ. ಸರ್, ಪೋಸ್ಟ್ ಆಫೀಸ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ಸ್ ಇದೆಯಲ್ಲ, ಅದು ಯಾವ ರೀತಿಯಾಗಿ? ಪೋಸ್ಟ್ ಆಫೀಸ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ಬ್ಯಾಂಕ್ಗಳ ಸೇವಿಂಗ್ಸ್ ಅಕೌಂಟ್ ಗಿಂತ ಒಳ್ಳೆಯದು. ನಮಸ್ತೆ ವೀಕ್ಷಕರೇ, ಕಾಸ್ಪತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಕರ್ ನಾಯಕ್. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಚಿಕ್ಕ ಅಮೌಂಟ್ ನ ಯಾವ ರೀತಿಯಾಗಿ ಹೂಡಿಕೆ ಮಾಡಬೇಕು ಅಂದ್ರೆ, ನಿಮ್ಮಲ್ಲಿ ಒಂದು 5,000 ರೂಪಾಯಿಂದ 10,000 ರೂಪಾಯಿ ಅಂತ ಇಟ್ಕೊಳ್ಳೋಣ. ಅದನ್ನ ಯಾವ ರೀತಿಯಾಗಿ ಹೂಡಿಕೆ ಮಾಡಬೇಕು, ಅದರಿಂದ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ಸೋಣ. ನಮ್ಮೊಂದಿಗೆ ಆರ್ಥಿಕ ಸಲಹೆಗಾರಾಗಿರ್ತಕ್ಕಂಥ ಬಸವರಾಜ್ ತೋಲ್ಗಡ್ಡಿ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್, ET ಕನ್ನಡ ಚಾನಲ್ಗೆ ಸ್ವಾಗತ. ಸರ್, ನನ್ನ ಹತ್ರ ಈಗ ಚಿಕ್ಕ ಅಮೌಂಟ್ ಇದೆ, ಜಾಸ್ತಿ ಅಮೌಂಟ್ ಇಲ್ಲ, 5,000 ರೂಪಾಯಿ ಇದೆ. ಅದನ್ನ ನಾನು ಹೂಡಿಕೆ ಮಾಡಬೇಕು, ಅದರಿಂದಲೇ ಸೇವಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಬೆಸ್ಟ್ ಪ್ಲಾಟ್ಫಾರ್ಮ್ಗಳು ನಿಮ್ ಪ್ರಕಾರ ಯಾವ್ದಿದೆ? ನೋಡಿ, 5,000 ರೂಪಾಯಿ ನೀವು ಹೂಡಿಕೆ ಮಾಡ್ತೀನಿ ಅಂದ್ರೆ ಫಸ್ಟ್ ನಿಮ್ಗೆ ಏನೇ ಕ್ಲಾರಿಟಿ ಇರ್ಬೇಕಂದ್ರೆ, ನಾನು ಯಾಕೆ ಹೂಡಿಕೆ ಮಾಡ್ತಾ ಇದ್ದೀನಿ. ನಾವು ಬಹಳಷ್ಟು ಜನ ತಪ್ಪು ಮಾಡೋದು, ನಾನು 5,000 ಬಿಟ್ಟು 5 ಲಕ್ಷ ಹೂಡಿಕೆ ಮಾಡೋರು ತಪ್ಪು ಮಾಡೋದು ಏನಂದ್ರೆ, ನಮ್ಗೆ ಕ್ಲಾರಿಟಿನೇ ಇರಲ್ಲ. ನನಗೆ ಈ ಹೂಡಿಕೆ ಮಾಡುವಂತ ದುಡ್ಡು ಯಾವಾಗ ಬೇಕಂತ ಕ್ಲಾರಿಟಿ ಇರಲ್ಲ. ಅದು ಮೇನ್. ನೀವು ಎಲ್ಲ ಪ್ರಾಡಕ್ಟು, ಪ್ಲಾಟ್ಫಾರ್ಮ್ ಎಲ್ಲ ಸೆಕೆಂಡರಿ. ಫಸ್ಟ್ ನೀವೇನ್ ಚೂಸ್ ಮಾಡ್ಬೇಕಂದ್ರೆ, ನಾನು 5,000 ಹೂಡಿಕೆ ಮಾಡ್ಲಿಕ್ಕೆ ನಾನು ಶಕ್ತ ಇದ್ದೀನಿ. ಹೂಡಿಕೆ ಮಾಡ್ಲಿಕ್ಕೆ ಶಕ್ತ ಇದ್ದೀನಿ ಅಂದ ತಕ್ಷಣ ನಾನು ಈ 5,000 ರೂಪಾಯಿನ ಹೂಡಿಕೆ ಮಾಡಿದಾಗ ನನಗೆ ಯಾವಾಗ ದುಡ್ಡು ಬೇಕು, ನನಗೆ ಯಾವಾಗ ದುಡ್ಡು ಬೇಕಂತ ಕ್ಲಾರಿಟಿ ಇಲ್ಲ ಅಂದ್ರೆ, ನೀವು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಫೈನಾನ್ಷಿಯಲ್ ಗೋಲ್ಸ್ ಅನ್ನ ನೀವೇ ವಿಜುವಲೈಸ್ ಮಾಡ್ಬೋದು. ಎಸ್. ಫಾರ್ ಎಕ್ಸಾಂಪಲ್, 5,000 ನೀವು ಹೂಡಿಕೆ ಮಾಡ್ತಾ ಇದ್ದೀರಾ, ನಿಮ್ಮ ಮಗು ಈಗ ಹುಟ್ಟಿದೆ ಅಂದ್ರೆ ಮಗುವಿನ ಎಜುಕೇಶನ್, ಮಗುವಿನ ಮ್ಯಾರೇಜ್, ಒಂದು 2 ವೀಲರ್ ತಗೊಂತಿದ್ದೀರಾ, ಒಂದ್ 2-3 ವರ್ಷ ಆದ ನಂತರ ನನಗೆ 2 ವೀಲರ್ ಬೇಕಾಗಿದೆ, ಅಥವಾ ನಾನು ಒಂದು ಮನೆ ತಗೋಬೇಕಾಗಿದೆ, ಇನ್ನೊಂದು 5 ವರ್ಷ ಬಿಟ್ಟು ಮನೆ ತಗೋಬೇಕಾಗಿದೆ, ಅದಕ್ಕೆ ಡೌನ್ ಪೇಮೆಂಟ್ಗೋಸ್ಕರ ನಾನು 5,000 ರೂಪಾಯಿ ಹೂಡಿಕೆ ಮಾಡ್ತೀನಿ. ಅಥವಾ ನಾನು ಈ ಎಲ್ಲಾ ಮಗುವಿಗೆ ಮಾಡ್ತಾ ಇದ್ದೀನಿ, ಬಟ್ ನಾನು ರಿಟೈರ್ಮೆಂಟ್ಗೆ ನಾನು ಪ್ರೈವೇಟ್ ಸೆಕ್ಟರ್ ದಲ್ಲಿ ಇದ್ದೀನಿ, ನಾನು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ, ನನಗೆ ಏನಾದ್ರು ರಿಟೈರ್ಮೆಂಟ್ ತರ ಬೇಕು ಅಂದ್ರೆ, ನೀವು ಒಂದು 30-35-40 ವರ್ಷ ಇದ್ದೀರಿ ಅಂದ್ರೆ, ನೀವು ರಿಟೈರ್ ಒಂದು 50-55-60 ವರ್ಷಕ್ಕೆ ಆಗ್ತೀನಿ ಅಂದ್ರೆ ಒಂದು 20 ವರ್ಷ ಟೈಮ್ ಹರ್ಜನ್. ಸೊ ಈ ತರ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ನೀವು ಅಮೌಂಟ್ ಅನ್ನ ನೋಟ್ ಡೌನ್ ಮಾಡ್ಕೊಂಡ್ರಿ, 5,000 ನಾನು ಹೂಡಿಕೆ ಮಾಡ್ತೀನಿ ಅಂತ. ಎರಡನೇ ಕೆಲಸ ನೀವು ಏನ್ ಲಿಸ್ಟ್ ಡೌನ್ ಮಾಡ್ಬೇಕಂದ್ರೆ, ನನ್ನ ಫೈನಾನ್ಷಿಯಲ್ ಗೋಲ್ ನನ್ನ ಜೀವನದಲ್ಲಿ ಏನಿದೆ ಅದೊಂದು ಪಟ್ಟಿ ಮಾಡಿ. ಈ ಪಟ್ಟಿ ಮಾಡಿದಾಗ ನಿಮ್ಗೆ ಎರಡು ಕ್ಯಾಟಗರಿ ನಿಮ್ಗೆ ಅನುಭವ ಬರುತ್ತೆ. ಒಂದು ಮ್ಯಾಂಡೇಟರಿ, ನಿಮ್ ಜೀವನದಲ್ಲಿ ಹಾಗೆ ಆಗ್ತದೆ ಗೋಲ್. ಎರಡನೇದು ನಾನ್ ಮ್ಯಾಂಡೇಟರಿ ಗೋಲ್. ಮ್ಯಾಂಡೇಟರಿ ಗೋಲ್ ಅಂದ್ರೆ ಏನು? ನೀವು ಅನ್ಮ್ಯಾರಿಡ್ ಆಗಿದ್ರೆ, ನೀವು ಮ್ಯಾರೇಜ್, ನಿಮ್ದೇ ಮ್ಯಾರೇಜ್ ಒಂದು ಮ್ಯಾಂಡೇಟರಿ ಗೋಲ್. ನೀವ್ದಾದ್ರು ಒಂದಿನ ಮ್ಯಾರೇಜ್ ಆಗ್ಲಿಬೇಕಾ, ಅದು ಒಂದು ಮ್ಯಾಂಡೇಟರಿ ಗೋಲ್. ಇಲ್ಲ, ನಾನು ಮ್ಯಾರೇಜ್ ಆಗಿದ್ದೀನಿ ಅಂದ್ರೆ ನಿಮ್ಮ ಮಗು ಪ್ಲಾನ್ ಮಾಡ್ತಾ ಇದ್ರೆ, ಮಗುವಿನ ಎಜುಕೇಶನ್ ನೀವು ಫಂಡ್ ಮಾಡ್ಲೇಬೇಕಾ, ಮ್ಯಾರೇಜ್ ಬಿಟ್ಬಿಡಿ. ಮಗುವಿನ ಎಜುಕೇಶನ್ ಮ್ಯಾಂಡೇಟರಿ ಗೋಲ್, ಮ್ಯಾರೇಜ್ ಬಿಟ್ಬಿಡಿ. ಅದಾದ ನಂತರ ಥರ್ಡ್ ಇಂಪಾರ್ಟೆಂಟ್, ಎಲ್ಲರ ಜೀವನದಲ್ಲಿ ನಾವು ಅನ್ಕೊಂಡಿರುವಂತ ಅಥವಾ ಅನ್ಕೊಳ್ಳೇ ಇರೋದಿರುವಂತ ಒಂದು ಇಂಪಾರ್ಟೆಂಟ್ ಗೋಲ್ ಅಂದ್ರೆ ರಿಟೈರ್ಮೆಂಟ್. ಸೊ ಈ ತರ ಆ ಲಿಸ್ಟ್ ಮಾಡಿರುವಂತ ಗೋಲ್ಗಳಲ್ಲಿ ಯಾವ್ದು ಮ್ಯಾಂಡೇಟರಿ ಗೋಲ್, ಯಾವ್ದು ನಾನ್ ಮ್ಯಾಂಡೇಟರಿ ಗೋಲ್, ಅದನ್ನ ಕ್ಲಾಸಿಫೈ ಮಾಡಿ ಸೆಕೆಂಡ್ ಲೆವೆಲ್. ಅದಾದ ನಂತರ ನೆಕ್ಸ್ಟ್ ಥರ್ಡ್ ಲೆವೆಲ್ ಏನ್ ಮಾಡ್ಬೇಕಂದ್ರೆ, ಆ ಟೈಮ್ ಹೊರ್ಜನ್ ಎಷ್ಟಿದೆ, ಆ ಪರ್ಟಿಕ್ಯುಲರ್ ಗೋಲ್ ಗೊತ್ತಾಯ್ತು, ಇದು ಮ್ಯಾಂಡೇಟರಿ ಗೋಲ್ ಆಯ್ತು. ಮ್ಯಾಂಡೇಟರಿ ಗೋಲ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಯಾಕಂದ್ರೆ ನೀವು ಎಲ್ಲೇ ಇರ್ಲಿ ಏನೇ ಇರ್ಲಿ ಆ ಗೋಲ್ಗಳಿಗೆ ನೀವು ಫಂಡ್ ಮಾಡ್ಲೇಬೇಕು, ನಿಮ್ಮ ಜವಾಬ್ದಾರಿ ಅದು. ಸೊ ಅದಕ್ಕೋಸ್ಕರ ಮ್ಯಾಂಡೇಟರಿ ಗೋಲ್ಗೆ ಫಸ್ಟ್ ಪ್ರಯಾರಿಟಿ ಕೊಡಿ. ಮ್ಯಾಂಡೇಟರಿ ಗೋಲ್ಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟ ನಂತರ ಆ ಗೋಲ್ ಎಷ್ಟು ದೂರ ಇದೆ ಅನ್ನೋದು ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಆಗಲೇ ಹೇಳಿದಾಗೆ ಮಗು ಈಗ ಹುಟ್ಟಿದೆ ಅಂದ್ರೆ, ಮಗುವಿನ ಎಜುಕೇಶನ್ ಮಾಡ್ತಾ ಇದ್ದೀರಾ ಅಂದ್ರೆ 18 ವರ್ಷದ ಗ್ರಾಜುಯೇಷನ್ ಬೇಕಾಗುತ್ತೆ. ಸೊ 18 ವರ್ಷ ಟೈಮ್ ವರ್ಕ್ ಅಂತ ತಿಳ್ಕೊಳ್ಳಿ. ಅದರ ಬೇಸ್ ಮೇಲೆ ಈ 5,000 ನಾವು ಹೂಡಿಕೆ ಮಾಡಬೇಕು. ಸೊ ನೀವು ಹೂಡಿಕೆ ಮಾಡೋಕ್ಕಿಂತ ಮೊದಲು ಈ ಎಕ್ಸರ್ಸೈಸ್ ಮಾಡೋದನ್ನ ನಾವೆಲ್ಲರೂ ಕಲಿಯಲೇಬೇಕು. ಇದನ್ನ ಕಲಿತಾ ಇಲ್ಲ ಅನ್ನೋದಕ್ಕನೆ
ನಾವು ರಾಂಗ್ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ರಾಂಗ್ ಎಕ್ಸ್ಪೆಕ್ಟೇಷನ್ ಇಂದ ದುಡ್ಡು ಕಳ್ಕೊಳ್ತಾ ಇದ್ದೀವಿ, ಎಲ್ಲೂ ಹೋಗ್ಬಿಟ್ಟು ಮೋಸ ಹೋಗ್ತಾ ಇದ್ದೀವಿ. So ಅದಕ್ಕೋಸ್ಕರ ಇದು ಬೇಸಿಕ್ ಫಸ್ಟ್ ಎಕ್ಸರ್ಸೈಸ್ ಮಾಡೋದು. ಯಾವ್ದಕ್ ಮಾಡ್ತಾ ಇದ್ದೀವಿ, ಗೋಲ್ ಲಿಸ್ಟ್ ಮಾಡ್ಕೊಳ್ಳೋದು, ಅದರಲ್ಲಿ ಸೆಗ್ರಿಗೇಷನ್ ಮಾಡೋದು. Yes. ನೀಡು ವಾಂಟ್ ಗೋಲು, ನೀಡ್ ಗೋಲಿಗೆ ಫಸ್ಟ್ ಪ್ರಯಾರಿಟಿ ಕೊಡೋದು, ಆ ಗೋಲ್ ಯಾವಾಗಿದೆ ಅನ್ನೋದು ಡಿಫೈನ್ ಮಾಡೋದು, ಅದರ ಬೇಸ್ ಮೇಲೆ ಅದಾದ ನಂತರ ನೆಕ್ಸ್ಟ್ ನಾವು ಎಲ್ಲಿ ಹೂಡಿಕೆ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಸೊ ಈ ಬೇಸಿಕ್ ಅನ್ನ ಮಾಡ್ಲಾರ್ದನೆ ನೀವೇನಾದ್ರೂ 5,000 ರೂಪಾಯಿದಲ್ಲಿ ₹1 ಹೂಡಿಕೆ ಮಾಡ್ತಾ ಇದ್ದೀರಂದ್ರೆ ನಿಮಗೆ ಮೋಸ ಹೋಗೋ ಚಾನ್ಸಸ್ ಹೆಚ್ಚಿಗಿರುತ್ತೆ, ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅಥವಾ ನೀವೇ ಹೆದರ್ಬಿಟ್ಟು ಏನೋ ತಪ್ಪು ಮಾಡುವಂತ ಚಾನ್ಸಸ್ ಇರುತ್ತೆ. ಈ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್. ಒಂದು ಅದಾದ ನಂತರ 5,000 ಈಗ ಫಾರ್ ಎಕ್ಸಾಂಪಲ್ ಒಂದು 2 ವೀಲರ್ ತಗೊಂತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಒಂದು 3 ವರ್ಷದಲ್ಲಿ ನಿಮ್ಗೆ ಒಂದು 2 ವೀಲರ್ಗೆ ನನಗೆ ಡೌನ್ ಪೇಮೆಂಟ್ಗೆ 5,000ದಿಂದ ನಾನು 7 ಲಕ್ಷ 3 ಲಕ್ಷ 2-3 ವರ್ಷದಲ್ಲಿ ಆಗಲ್ಲ. ಸೊ ಅವಾಗ ನಾನು ಡೌನ್ ಪೇಮೆಂಟ್ಗೆ ನಾನು ಈ ದುಡ್ಡನ್ನ ಕಲೆಕ್ಟ್ ಮಾಡ್ಬೇಕಾಗಿದೆ ಅಂದ್ರೆ ಸಿಂಪಲ್ ಆಗಿರುವಂತ RD ಅಲ್ಲಿ ಮಾಡಿ. 2ರಿಂದ 3 ವರ್ಷ ಇದ್ರೆ 5,000 ರೂಪಾಯಿದಲ್ಲಿ ಯಾವುದೇ ಎಕ್ಸ್ಪ್ಲೋರ್ ಮಾಡಕ್ ಹೋಗಬೇಡಿ. ಈಗ ನನಗೆ ಮೀಡಿಯಂ ಟರ್ಮ್ ಒಂದು 5ರಿಂದ 10,000 ನಾನು 5ರಿಂದ 10 ವರ್ಷ ಗೋಲ್ ಇದೆ, 5-10 ವರ್ಷದ ಒಳಗಡೆ 5 ವರ್ಷದ ಮೇಲೆ ಗೋಲ್ ಇದೆ. ನಾನು ಅದಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಒಂದು 5,000 ರೂಪಾಯಿದಲ್ಲಿ ಒಂದು 40% ಅಂದ್ರೆ ಒಂದು 2,000 ಆಯ್ತು. 2,000 ರೂಪಾಯಿನ ನೀವು ಇಕ್ವಿಟಿ ಮ್ಯೂಚುವಲ್ ಫಂಡ್ದಲ್ಲಿ ಹಾಕಿ, ಒಂದು 3,000 ರೂಪಾಯಿನ ನಿಮ್ಗೆ ಡೆಟ್ ಮ್ಯೂಚುವಲ್ ಫಂಡ್ ಬಗ್ಗೆ ಅರಿವಿದ್ರೆ ಡೆಟ್ ಮ್ಯೂಚುವಲ್ ಫಂಡ್ದಲ್ಲಿ ಹಾಕಿ. ಇಲ್ಲ ಅಂದ್ರೆ ಸಿಂಪಲ್ ಆಗಿ 4ರಿಂದ 5 ವರ್ಷದ RD ಪೋಸ್ಟ್ ಆಫೀಸ್ ಅಲ್ಲಿ ಸಿಗುತ್ತೆ, ಬ್ಯಾಂಕ್ ದಲ್ಲಿ ಸಿಗುತ್ತೆ, ಅಲ್ಲಿ 3,000 ಹಾಕಿ. 2,000 ರೂಪಾಯಿ ರಿಸ್ಕ್ ಆಗುತ್ತೆ, 3,000 ರೂಪಾಯಿ ಸೇಫ್ಟಿ ಆಗುತ್ತೆ. 5 ವರ್ಷದ ತರದ ಗೋಲಿಗೆ ಲಾಂಗ್ ಟರ್ಮ್ ಗೋಲ್ ಇದೆ. ಈಗ ನನ್ನ ರಿಟೈರ್ಮೆಂಟ್ಗೆ ಒಂದು 15 ವರ್ಷದ ಗೋಲ್ ಇದೆ, ಅದಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಆವಾಗ ಇದು ಟೈಮ್ ಹೊರಜನ್ ಹೆಚ್ಚಿಗೆ ಇರೋದ್ರಿಂದ ನಾನು ಸ್ವಲ್ಪ ಹೆಚ್ಚಿಗೆ ರಿಸ್ಕ್ ಹೋಗ್ಬೋದು. ಲಾಸ್ ಆದ್ರೂ ಕೂಡ ಕಾಂಪೆನ್ಸೇಟ್ ಆಗುವಂತ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಲಾಂಗ್ ಟರ್ಮ್ ಆಗಿರೋದ್ರಿಂದ. ಸೊ ಅಲ್ಲಿ ನೀವು ಒಂದು 60ರಿಂದ 70% ನಿಮ್ಮ 5,000 ರೂಪಾಯಿನ ಅಂದ್ರೆ 60% ಅಂದ್ರೆ 3,000 ಆಯ್ತು, 70% ಅಂದ್ರೆ 3,500 ಆಯ್ತು. 3ರಿಂದ 3,500 ರೂಪಾಯಿ ದುಡ್ಡನ್ನ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಹಾಕ್ಲೇಬೇಕು. ಯಾಕಂದ್ರೆ ಇನ್ಫ್ಲೇಷನ್ ಅಡ್ಜಸ್ಟೆಡ್ ರಿಟರ್ನ್ ಕೊಡುವಂತ ಚಾನ್ಸಸ್ ತುಂಬಾ ಇದೆ ಸ್ಟಾಕ್ ಮಾರ್ಕೆಟ್ ದಲ್ಲಿ. ಸೊ 3ರಿಂದ 3,500 ರೂಪಾಯಿನ ಅಲ್ಲಿ ಹಾಕಿ, ರಿಮೈನಿಂಗ್ 1,500ರಿಂದ 2,000 ರೂಪಾಯಿ ಇದೆಯಲ್ಲ ಸೇಫ್ಟಿ ಕಡೆ ನೀವು ಇರ್ಲೇಬೇಕು. ಎಲ್ಲರೂ ಆ ಕಡೆನ ಹಾಕ್ಬೇಡಿ. 1,000 ರೂಪಾಯಿ ಬೇಕಾದ್ರೆ ಗೋಲ್ಡ್ ಮ್ಯೂಚುವಲ್ ಫಂಡ್ ದಲ್ಲಿ ಹಾಕಿ, ಇನ್ನೊಂದು 1,500 ರೂಪಾಯಿ ETF ದಲ್ಲಿ ಹಾಕಿ. ಸೊ ಈ ತರ 5,000 ರೂಪಾಯಿಯನ್ನ ನಿಮ್ಮ ನೀಡ್ ಬೇಸ್ ಮೇಲೆ, ನಿಮ್ಗೆ ಯಾವಾಗ ದುಡ್ಡು ಬೇಕಾಗಿದೆ ಅನ್ನುವಂತ ಕ್ಲಾರಿಟಿ ಮೇಲೆ, ಶಾರ್ಟ್ ಟರ್ಮ್ ಆಗಿದ್ರೆ ಲೆಸ್ ದನ್ 4-5 ಇಯರ್ಸ್ ಇದ್ರೆ ಯಾವುದೇ ರಿಸ್ಕ್ ಅನ್ನು ತಗೋಬೇಡಿ. ಯಾರೇ ಏನೇ ಹೇಳಿದ್ರು ಕೂಡ ಸ್ಟಾಕ್ ಮಾರ್ಕೆಟ್ ಅಷ್ಟು ರಿಟರ್ನ್ಸ್ ಕೊಟ್ಟಿದೆ, ಇಷ್ಟು ರಿಟರ್ನ್ಸ್ ಕೊಟ್ಟಿದೆ, ಗೋಲ್ಡ್ ಇಷ್ಟು ರಿಟರ್ನ್ಸ್ ಕೊಟ್ಟಿದೆ, ಅಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂದ್ಬಿಟ್ಟು ನಿಮ್ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಗೆ ಅಂತ ರಿಸ್ಕಿ ಪ್ರಾಡಕ್ಟ್ ದಲ್ಲಿ ಹಾಕ್ಬೇಡಿ. ಸೇಫ್ಟಿ ನೋಡ್ಬಿಟ್ಟು ರಿಟರ್ನ್ಸ್ ಕಡೆ ಗಮನ ಕೊಡದೆ ಹೂಡಿಕೆ ಮಾಡಿ. ಮೀಡಿಯಂ ಟರ್ಮ್ ಇದ್ರೆ ಸ್ವಲ್ಪ ರಿಸ್ಕ್ ತಗೊಳ್ಳಿ, ಲಾಂಗ್ ಟರ್ಮ್ ಇದ್ರೆ ಸ್ವಲ್ಪ ಹೆಚ್ಚಿಗೆ ರಿಸ್ಕ್ ತಗೊಂಡ್ಬಿಟ್ಟು ನೀವು ಸರ್. ಬಹಳ ಪ್ರಮುಖವಾಗಿ ನಾವು ಕೆಲವು ಕಡೆ ನೋಡ್ತಾ ಇರ್ತೀವಿ, 5,000 ರೂಪಾಯಿ ಹೂಡಿಕೆ ಮಾಡಿ 15 ವರ್ಷದಲ್ಲಿ ಕೋಟಿ ಸಂಪಾದನೆ ಮಾಡ್ತೀವಿ, 10 ವರ್ಷದಲ್ಲಿ ಕೋಟ್ಯಾಧೀಶ್ವರ ಆಗ್ತೀವಿ ಅಂದ್ರೆ ನಿಜನಾ? ಅಲ್ಲ, ಅದು ಎಷ್ಟು ಈಗ ನೋಡಿ, ಫೈನಾನ್ಷಿಯಲ್ ವರ್ಲ್ಡ್ ಅಲ್ಲಿ ಒಂದು ಸೇಯಿಂಗ್ ಇದೆ, ಯಾರು ಒಳ್ಳೆ ಕತೆ ಕಟ್ತಾರಲ್ಲ ಅವ್ರು ಒಳ್ಳೆ ಸೆಲ್ಲರ್ ಅಂತ. ನಾನು ಒಳ್ಳೆ ಕತೆ ಕಟ್ಟಿದ್ರೆ ಜನ ನಂಬಿಡ್ತಾರೆ. ಯಾಕಂದ್ರೆ ನಾವು ಜನರಿಕ್ ಆಗಿ ಫೈನಾನ್ಷಿಯಲ್ ವರ್ಲ್ಡ್ ಅಲ್ಲ, ನೀವು ಯಾವುದೇ ಒಂದು ಸೇಲ್ಸ್ ಆಗಿರ್ಬೋದು ಏನಾಗ್ಲಿ, ನಾವು ಕತೆ ಕಟ್ಟಿದ್ರೆ ಜನಗೆ ತುಂಬಾ ರೀಚ್ ಆಗುತ್ತಂತೆ. ಸೊ ಇಲ್ಲಿ ಫೈನಾನ್ಸ್ ಫೀಲ್ಡ್ ಅಲ್ಲಿ ಯಾರು ಸಕ್ಸಸ್ಫುಲ್ ಇದಾಗ್ತಾರಂದ್ರೆ ಸೆಲ್ಲರ್ಸ್ ಆಗ್ತಾರಂದ್ರೆ ಯಾರು ಒಳ್ಳೆ ಕತೆ ಕಟ್ತಾರ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಕತೆ ಕಟ್ತಾರೆ. ಈಗ ಎಸ್ಪೆಷಲಿ ಈಗ ಇನ್ಶೂರೆನ್ಸ್ ಅಲ್ಲಿ ನೀವು ಇಷ್ಟು ಹೂಡಿಕೆ ಮಾಡಿ ಒಂದ್ 10 ವರ್ಷ 15 ವರ್ಷ ಆದ ನಂತರ ಅಷ್ಟು ಲಕ್ಷ ಬರುತ್ತೆ, ಇಷ್ಟು ಲಕ್ಷ ಬರುತ್ತೆ ಅಂತ ಹೇಳ್ತಾರೆ. ಆ ಲಕ್ಷ ಕೋಟಿ ಏನಿದೆಯಲ್ಲ ಇವತ್ತಿನ ಕಾಲಕ್ಕೆ ದೊಡ್ಡ ಅನಿಸ್ಬೋದು. ಒಂದು 15 ವರ್ಷ 20 ವರ್ಷ ಆದ ನಂತರ ಲಕ್ಷ ಕೋಟಿ ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂತ ನಾವು ತಿಳ್ಕೊಬೇಕು. ಅದು ಮೇನ್ ಆಗಿರುತ್ತೆ. ಅದನ್ನ ಅವ್ರು ಹೇಳಲ್ಲ, ಅದ್ರ ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ಯಾರೇ ಆಗ್ಲಿ ನಿಮಗೆ ಬ್ಯಾಂಕ್ FD ಗಿಂತ ಹೆಚ್ಚಿಗೆ ರಿಟರ್ನ್ ಕೊಟ್ರೆ ರಿಸ್ಕ್ ಹೆಚ್ಚಿಗೆ ಇದ್ದೇ ಇರುತ್ತೆ, ಕಲರ್ ಚೇಂಜ್ ಆಗುತ್ತೆ. ನಂತರ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ 10% ಗಿಂತ ರಿಟರ್ನ್ಸ್ ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡಬೇಡಿ ಲಾಂಗ್ ಟರ್ಮ್ ಹೂಡಿಕೆಯಿಂದ. ಬಿಯಾಂಡ್ ದಟ್ ಒನ್ ಯಾರಾದ್ರೂ ನಿಮ್ಗ ಸ್ವರ್ಗ ತೋರಿಸ್ಬಿಟ್ಟು ನಾನು ನಿಮ್ಮನ್ನು ಕೋಟ್ಯಾಧಿಪತಿ ಮಾಡ್ತೀನಿ ಇಷ್ಟು ವರ್ಷದಲ್ಲಿ ಅಷ್ಟು ವರ್ಷದಲ್ಲಿ ಅಂದ್ರೆ ಯಾರು ನಂಬೇಡಿ. ಒಂದು ನೀವು ತುಂಬಾ ತಿಳ್ಕೊಬೇಕಂದ್ರೆ ಹ್ಯಾಕ್ ಮಾಡ್ಬೇಕಂದ್ರೆ ಎಷ್ಟೇ ಸಿಲ್ಲಿ ಕ್ವಶನ್ ಇರ್ಲಿ, ಯಾರೇ ನಿಮ್ಗೆ ಸೆಲ್ ಮಾಡ್ಲಿಕ್ಕೆ ಅಂದ್ರೆ ಕೌಂಟರ್ ಕ್ವಶನ್ ಮಾಡಿ. ನೀವೇನು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿರ್ಬೇಕಂತ ಏನಿಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡಿ. ಕಾಮನ್ ಸೆನ್ಸ್ ಯೂಸ್ ಮಾಡ್ಬಿಟ್ಟು ಕೌಂಟರ್ ಕ್ವಶನ್ ಮಾಡಿ. ಆ ನೀವು ಕ್ವಶನ್ ಕೇಳೋದ್ರಿಂದ ಅವ್ನು ನಿಜವಾದ ಬಣ್ಣ ಗೊತ್ತಾಗುತ್ತೆ. ಅವಾಗ ಈ 1 ಕೋಟಿ 2 ಕೋಟಿ ಕೊಡ್ತಾರ ಅನ್ನೋದು ನಿಜನೋ ಸುಳ್ಳು ಅನ್ನೋದು ಬಣ್ಣನೋ ಗೊತ್ತಾಗುತ್ತೆ. ಅವಾಗ ನೀವು ತಿಳ್ಕೊಳ್ಳಿ. ಯಾಕಂದ್ರೆ ಒಬ್ಬೊಬ್ರಿಗೆ 5,000
ತುಂಬಾ ಕಮ್ಮಿ ಅನ್ಸ್ಬೋದು. ಒಬ್ಬೊಬ್ರಿಗೆ ಚಿಕ್ಕ ಚಿಕ್ಕ ಅರ್ನ್ ಮಾಡೋರಿಗೆ 1,000 ರೂಪಾಯಿನೂ ಕೂಡ ದೊಡ್ಡದಿರುತ್ತೆ. ಹೌದು ಖಂಡಿತ. ಅಂತವ್ರಿಗೆ ಎಲ್ಲರಿಗೂ ಹಾರ್ಡ್ ಅರ್ನ್ ಮಾಡಿ. ಸೊ ಅದಕ್ಕೋಸ್ಕರ ನಿಮ್ಮ 5,000 ಈಕ್ವಲಿ ಟ್ರೀಟ್ ಮಾಡಿ. ನಿಮ್ 20,000 1,00,000 ಇನ್ವೆಸ್ಟ್ ಮಾಡ್ತಿದ್ರೆ ಈಕ್ವಲಿ ಟ್ರೀಟ್ ಮಾಡಿ. 5,000 ರೂಪಾಯಿ ಇದೆ ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ರಿಸ್ಕಿಯಲ್ಲಿ ಹಾಕ್ಬೇಡಿ. ಸೇಫ್ಟಿ ಕಡೆ ನೋಡಿ, ಬಟ್ ರಿಸ್ಕ್ ಸ್ವಲ್ಪ ತಗೊಳ್ಳಿ. ಬಟ್ ಈ ಕಣ್ಣು ಮುಚ್ಚಿ ಯಾರೋ ಒಂದು ಕೋಟಿ 2 ಕೋಟಿ 3 ಕೋಟಿ ಮಾಡ್ತೀವಿ, ಡಬಲ್ ಮಾಡ್ತೀವಿ, ತ್ರಿಬಲ್ ಮಾಡ್ತೀವಿ ಅಂತ ಎಚ್ಚರವಾಗಿರುತ್ತೆ. ಎಸ್ ಎಸ್. ಈಗ ನೀವ್ ಹೇಳಿದ ಪ್ರಕಾರವಾಗಿ 5,000 ರೂಪಾಯಿ ನೋಡಿ, ಎಲ್ಲರ ಸಾಮಾನ್ಯ ಮಧ್ಯಮ ವರ್ಗದವರು ಅಥವಾ ಬೀದಿ ಬದಿ ವ್ಯಾಪಾರಿಗಳು, ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ಪ್ಲಾನ್ ಅನ್ನ ಬೇಕಾಗುತ್ತೆ. 5,000 ರೂಪಾಯಿ ನನ್ನ ಹತ್ರ ಇದೆ, ದಿನಕ್ಕೆ 5,000 ರೂಪಾಯಿ ನಮ್ಗೆ ಒಂದು ಲಾಭ ಬರ್ತಾ ಇದೆ, ಅದನ್ನ ಚೀಟಿ ಹಾಕಿದ್ರೆ ಅದು ಸೇಫ್ ಆಗಿರಲ್ಲ. ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಅಷ್ಟೊಂದು ನಮ್ಗೆ ಅಷ್ಟು ಸೇಫ್ ಆಗು ಕೂಡ ಇರಲ್ಲ. ಈ ಬ್ಯಾಂಕ್ ಅಲ್ಲಿ ಆಡಿಟ್ರೆ ಅದು ಲಾಂಗ್ ಟರ್ಮ್ ಆಗುತ್ತೆ. ನಮಗೆ ಮುಂದಿನ 3-4 ತಿಂಗಳಲ್ಲಿ ನಮಗೆ ಬೇಕು, ರಿಟರ್ನ್ ಬೇಕು, ಮತ್ತೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕು. ಈ ರೀತಿಯಾದಂತಹ ಪ್ಲಾನ್ ಗಳು ಇಟ್ಕೊಂಡಿರ್ತಾರೆ ಚಿಕ್ಕ ಪುಟ್ಟವರು. ಅವರಿಗೆ ಯಾವ ರೀತಿಯಾದಂತಹ ಪ್ಲಾಟ್ಫಾರ್ಮ್ ಗಳೇನಾರು ಇದೆಯಾ? ನೋಡಿ, ಈಗ 3-4 ತಿಂಗಳಂತೆ ಅಂದಾಗ ಆಬ್ವಿಯಸ್ಲಿ ಅದು ತುಂಬಾ ಶಾರ್ಟ್ ಟರ್ಮ್ ಆಯ್ತು. ತುಂಬಾ ಶಾರ್ಟ್ ಟರ್ಮ್ ಆದಾಗ ನಾನು ಆಗ್ಲೇ ಹೇಳಿದಾಗೆ ಶಾರ್ಟ್ ಟರ್ಮ್ಗೆ ರಿಸ್ಕ್ ತಗೊಳಂಗಿಲ್ಲ. ಇದು ಸಿಂಪಲ್ ರೂಲ್ ಫಾಲೋ ಮಾಡಲೇಬೇಕು. ಸೊ 3-4 ತಿಂಗಳು ಇರೋ ದುಡ್ಡು ಬೇಕಾಗಿದೆ, ನನಗೆ ರಿಸ್ಕ್ ತಗೊಳಿಕ್ಕೂ ಆಗೋದಿಲ್ಲ ಅಂದ್ರೆ ಸಿಂಪಲ್ ಆಗಿ 3-4 ತಿಂಗಳು ಬ್ಯಾಂಕ್ ಎಫ್ ಡಿ ಮಾಡಿ. ಬ್ಯಾಂಕ್ ಎಫ್ ಡಿಗಳಲ್ಲಿ ಏನಾಗುತ್ತೆ ಅಂದ್ರೆ 3-4 ತಿಂಗಳು ಕೊಡ್ತಾರೋ ಇಲ್ಲೋ ಗೊತ್ತಿರಲ್ಲ ಜನರಿಗೆ. ಸೊ ಅಂತ ಸಿಚುವೇಶನ್ ದಲ್ಲಿ ಮ್ಯೂಚುವಲ್ ಫಂಡ್ ದಲ್ಲಿ ಇದೆ. ಮ್ಯೂಚುವಲ್ ಫಂಡ್ ದಲ್ಲಿ ನಾವ್ ಏನ್ ತಿಳ್ಕೊಂಡಿದ್ವಿ ಅಂದ್ರೆ ಎಲ್ಲದೂ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ನಾವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ತಿಳ್ಕೊಳ್ತೀವಿ. ಇಲ್ಲ, ಅಲ್ಲಿ ಏನಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕ್ಯಾಟಗರಿ ಹೇಳ್ತೀನಿ ನಿಮಗೆ. ಓವರ್ ನೈಟ್ ಫಂಡ್ ಅಂತ ಇದೆ. ಓವರ್ ನೈಟ್ ಫಂಡ್ ಗಳಲ್ಲಿ ದೇ ಆರ್ ಈಕ್ವಲಿ ಸೇಫ್ ಲೈಕ್ ಟಿಪಿಕಲ್ ಸೇವಿಂಗ್ಸ್ ಅಕೌಂಟ್. ನಿಮ್ಮ ದುಡ್ಡು ಸೇವಿಂಗ್ಸ್ ಅಕೌಂಟ್ ದಲ್ಲಿ ಯಾವ ತರ ಸೇಫ್ ಇದೆಯಲ್ಲ, ಈಕ್ವಲಿ ಸೇಫ್ ಆಗಿರುವಂತ ಪ್ರಾಡಕ್ಟ್ ಕ್ಯಾಟಗರಿ ಅದು. ಸೊ ಅಲ್ಲಿ ಹೂಡಿಕೆ ಮಾಡಿ. ನಂತರ ಲಿಕ್ವಿಡ್ ಫಂಡ್ ಅಂತ ಇದೆ. ಲಿಕ್ವಿಡ್ ಮ್ಯೂಚುವಲ್ ಫಂಡ್. ನೀವು 100 ರೂಪಾಯಿ, ನೀವು 5,000 ಬಿಟ್ಬಿಡಿ, ಡೈಲಿ 5,000 ರೂಪಾಯಿ ಬಿಟ್ಬಿಡಿ. ಡೈಲಿ ನಿಮ್ಗೆ 100 ರೂಪಾಯಿ ಇದೆಯಾ, ಡೈಲಿ 100 ರೂಪಾಯಿನ ಹೋಗ್ಬಿಟ್ಟು ಅಲ್ಲಿ ಹಾಕಿ. ಡೈಲಿ 100 ರೂಪಾಯಿನ ಹೋಗ್ಬಿಟ್ಟು ಅಲ್ಲಿ ಹಾಕಿ. ಅಲ್ಲಿಯೂ ಕೂಡ ಸೇಫ್ ಇರುತ್ತೆ. ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾಕಂದ್ರೆ 3-4 ತಿಂಗಳ ರಿಕ್ವೈರ್ಮೆಂಟ್ ಇರೋದ್ರಿಂದ ಸೇಫ್ಟಿ ಕಡೆ ನಾವು ಗಮನ ಕೊಡಬೇಕು. ಗಮನ ಕೊಡ್ಬೇಕಾದ್ರೆ ಒಂದು ಬ್ಯಾಂಕ್ ಎಫ್ ಡಿ ಮಾಡಿ, ಇಲ್ಲ ಅಂದ್ರೆ ಈ ಓವರ್ ನೈಟ್ ಫಂಡ್ ನೋಡಿ, ಇಲ್ಲ ಅಂದ್ರೆ ಲಿಕ್ವಿಡ್ ಫಂಡ್ ನೋಡಿ. ಈ 3 ಕ್ಯಾಟಗರಿಯಿಂದ ನೀವು ನಿಮಗೆ 3-4 ತಿಂಗಳಾಗಿರುವಂತಹ ರಿಕ್ವೈರ್ಮೆಂಟ್ ಅನ್ನ ಈಸಿಯಾಗಿ ಫುಲ್ಫಿಲ್ ಮಾಡಬಹುದು. ಬಟ್ ಫಾರ್ ಗಾಡ್ ಸೇಕು, ನಾನು ತಿಂಗಳ 5,000 ಬರ್ತಾ ಇದೆಯಾ, ನಾನು ಎಲ್ಲಿ ಇಡ್ಬೇಕಂತ ಗೊತ್ತಿಲ್ಲ ಅಂದ್ಬಿಟ್ಟು ಮನೆಯಲ್ಲಿ ಕ್ಯಾಶ್ ಇಟ್ಕೋಬೇಡಿ. ಕಳ್ಳಕಾಕರ ಭಯ, ನಂತರ ಸೇಫ್ಟಿ ಇರುತ್ತೆ. ಎರಡನೇದು, ಸೇವಿಂಗ್ಸ್ ಅಕೌಂಟ್ ದಲ್ಲಿನೂ ದುಡ್ಡು ಇಡಬೇಡಿ. ಸೇವಿಂಗ್ಸ್ ಅಕೌಂಟ್ ಈಸ್ ಮೀನ್ ಫಾರ್ ನಮ್ಮ ಮುಂದಿನ ಇಮಿಡಿಯೇಟ್ ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಎಕ್ಸ್ಪೆನ್ಸಸ್ ಇರುವಂತ ಒಂದು ಅಕೌಂಟ್ ಅದು. ಸೇವಿಂಗ್ಸ್ ಅಕೌಂಟ್ ಬಹಳಷ್ಟು ಜನ ಏನ್ ಮಾಡ್ತೀವಿ ಅಂದ್ರೆ, ನನಗೆ ಎಲ್ಲಿ ಗೊತ್ತಿಲ್ಲ ದುಡ್ಡು ಬರ್ತಾ ಇದೆ, ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಬಿಡೋಣ ಸೇಫ್ ಅಂತ ತಿಳ್ಕೊಂತೀವಿ. ಹೆಸರು ಹೆಂಗಿದೆಯಲ್ಲ. ಸೇವಿಂಗ್ಸ್ ಅಕೌಂಟ್ ಏನಾಗುತ್ತೆ ಅಂದ್ರೆ, ಇವತ್ತಿನ ಕಾಲದಲ್ಲಿ ಎಸ್ಪೆಷಲಿ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡು ಎಲ್ಲ UPI ಎಲ್ಲ ಇರೋದ್ರಿಂದ ಏನಾದ್ರೂ ನಮ್ಮ ಫೋನ್ ಮಿಸ್ಯೂಸ್ ಆಯ್ತು, ನಮ್ಮ ಡೆಬಿಟ್ ಕಾರ್ಡ್ ಮಿಸ್ಯೂಸ್ ಆಯ್ತು, ಅಥವಾ ನಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಇಂದ ಮಿಸ್ಯೂಸ್ ಆಯ್ತು ಅಂದ್ರೆ ಅಲ್ಲಿ ಇಟ್ಟಿರುವಂತ ಹೋಲ್ ಮನಿ 1 ಸೆಕೆಂಡ್ ದಲ್ಲಿ ನಮ್ಮಿಂದ ಕೈ ಜಾರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸೇವಿಂಗ್ಸ್ ಅಕೌಂಟ್ ದಲ್ಲಿ ನಿಮ್ಗೆ ಈ ಮಂತ್ ಏನ್ ಎಕ್ಸ್ಪೆನ್ಸಸ್ ಬೇಕಾಗುತ್ತಲ್ಲ, ನಿಮ್ದು 50-60 ಸಾವಿರ ಅಥವಾ 20-30 ಸಾವಿರ ರೂಪಾಯಿ ಖರ್ಚಿಗೆ ಏನ್ ಬೇಕಾಗುತ್ತಲ್ಲ ಅದಕ್ಕೆ ಮಾತ್ರ ಇಡಿ. ಅದು ಬಿಟ್ಟು ನನಗೆ ಏನೂ ಗೊತ್ತಿಲ್ಲ, ನನಗೆ ಎಲ್ಲಿ ಹೂಡಿಕೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಯಾವಾಗ ಬೇಕಾಗಿದ್ದು ಗೊತ್ತಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಬ್ಯಾಂಕ್ ಎಫ್ ಡಿ ಮಾಡಿ. ನಿಮ್ ಬೇಗ ದುಡ್ಡು ಸಿಗುತ್ತೆ, ಬಟ್ ಸೇಫ್ಟಿ ಆಗಿರುತ್ತಲ್ಲ ಅಲ್ಲಿ. ಅದನ್ನ ಗಮನ ಇಟ್ಕೊಂಡು ಬಿಟ್ಟು ಮಾಡೋದು ಒಳ್ಳೇದು. ನನ್ನ ಪ್ರಕಾರ ಈ 2-3 ತಿಂಗಳಿಗೆ ಅಂದ್ರೆ ಒಂದು ಬ್ಯಾಂಕ್ ಎಫ್ ಡಿ ಇಟ್ಕೊಳ್ಳಿ, ಸೇವಿಂಗ್ಸ್ ಅಕೌಂಟ್ ದಲ್ಲಿ ದುಡ್ಡು ಇಡಬೇಡಿ, ಓವರ್ ನೈಟ್ ಮ್ಯೂಚುವಲ್ ಫಂಡ್ ಇಲ್ಲ ಅಂದ್ರೆ ಲಿಕ್ವಿಡ್ ಫಂಡ್, ಈ 3 ಕ್ಯಾಟಗರಿಯಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಸೇವಿಂಗ್ಸ್ ಅಕೌಂಟ್ ಇಡಬೇಡಿ, ಇಡಬೇಡಿ. ಬ್ಯಾಂಕ್ ಸೇಫ್ ಇರ್ಬೋದು, ಬಟ್ ಈ ಸ್ಕ್ಯಾಮ್ಸರ್ಸ್ ಇಂದ ಆಗುವಂತದ್ದು ಏನಾದ್ರು ನಾನೇ ಅದಕ್ಕೆ ಹೆಚ್ಚಿನ ಟಾರ್ಗೆಟ್ ಸೇವಿಂಗ್ಸ್ ಅಕೌಂಟ್ಸ್ ಹೋಗಿರ್ತಕ್ಕ ಸೇವಿಂಗ್ಸ್ ಅಕೌಂಟ್ ಇಂದಾನೇ ಆಗಿರುತ್ತೆ. ಈಗ ನಾವು UPI ಟ್ರಾನ್ಸಾಕ್ಟ್ ಮಾಡಿದ್ರೆ ಸೇವಿಂಗ್ಸ್ ಅಕೌಂಟ್ ಇಂದಾನೆ ಹೋಗುತ್ತೆ. ನಾವೇನೇ ಚೆಕ್ ಬರೆದ್ರು ಕೂಡ ಅಥವಾ ಫಂಡ್ ಟ್ರಾನ್ಸ್ಫರ್ ಸೇವಿಂಗ್ಸ್ ಅಕೌಂಟ್ ಇಂದಾನೆ ಆಗುತ್ತೆ. ಬಟ್ ಅನ್ಲೈಕಲಿ ಏನಾದ್ರು ಮಿಸ್ಯೂಸ್ ಮಾಡ್ಕೊಂಡ್ರೆ ನಮ್ಮನ್ನ, ಇವತ್ತು ಯಾವ ಕಾಲದಲ್ಲಿ ಸ್ಕ್ಯಾಮ್ಸರ್ಸ್ ಯಾವ ವೇದಿಂದ ನಮ್ಮನ್ನ ಅಪ್ರೋಚ್ ಮಾಡ್ತಾರೆ ಗೊತ್ತಾಗಲ್ಲ. ಸೊ ನಾನು ಒಂದು 10 ಲಕ್ಷ ರೂಪಾಯಿ ಬ್ಯಾಂಕ್ ದಲ್ಲಿ ಇಟ್ಟಿದ್ದೆ, ಇನ್ನೊಂದು 2-3 ತಿಂಗಳು ನನಗೆ ದುಡ್ಡು ಬೇಕಾಗಿದೆ ಅಂದ್ಬಿಟ್ಟು ಅವತ್ತೇ ಏನಾದ್ರು ಸ್ಕ್ಯಾಮ್ ಆದ್ರೆ ಆ 10 ಲಕ್ಷ 1 ಸೆಕೆಂಡ್ ದಲ್ಲಿ ನನ್ನಿಂದ ಹೋಗ್ಬಿಡುತ್ತೆ. ಆ ನಂತರ ನಾನು ಸೈಬರ್ ಇದಕ್ಕೆ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ಮಾಡೋದು, ಬ್ಯಾಂಕಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋದು. ಆ ದುಡ್ಡು ಬರುತ್ತೋ ಇಲ್ಲೋ ಗ್ಯಾರಂಟಿ ಇಲ್ಲ, ಬರೋದ್ರಲ್ಲಿ ಡಿಲೇ ಆದ್ರೆ ನನಗೆ ತೊಂದ್ರೆ, ಬಂದ್ರೆ ಒಳ್ಳೇದು, ಬರ್ಲಿಲ್ಲ ಅಂದ್ರೆ ಗವರ್ಮೆಂಟ್ ಲಾಸ್ ಅಲ್ಲ. ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಬಟ್ ಹಾಗಂತ ತಕ್ಷಣ ನಾವು ಕೂಡ ಆಸ್ ಎನ್ ಇನ್ವೆಸ್ಟರ್, ಆಸ್ ನಮ್ ದುಡ್ಡು ಇರೋದ್ರಿಂದ, ನಮ್ ಹಾರ್ಡ್ ಅರ್ನ್ ಮನಿ ಅಲ್ಲಿರೋದ್ರಿಂದ ನಾವು ಕೂಡ ಕಣ್ಮುಚ್ಚಿ ಕುತ್ಕೊಳ್ಳಾರ್ದೆ ಈ ಸೇಫ್ ಕೀಪಿಂಗ್ ಅನ್ನ ನಾವು ಮೇಂಟೈನ್ ಮಾಡೋದು ಒಳ್ಳೇದು. ಸರ್, ಪೋಸ್ಟ್ ಆಫೀಸ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ಸ್ ಇದೆಯಲ್ಲ, ಅದು ಯಾವ ರೀತಿಯಾಗಿ? ಪೋಸ್ಟ್ ಆಫೀಸ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ಬ್ಯಾಂಕ್ ಗಳ ಸೇವಿಂಗ್ಸ್ ಅಕೌಂಟ್ ಗಿಂತ ಒಳ್ಳೆಯದು.
ಅಲ್ಲಿ ಇವತ್ತು ಎಲ್ಲ ಬ್ಯಾಂಕ್ಗಳಲ್ಲಿ, ನ್ಯಾಷನಲೈಸ್ ಬ್ಯಾಂಕ್ ಆಗಲಿ, ಪ್ರೈವೇಟ್ ಬ್ಯಾಂಕ್ಗಳಲ್ಲಿ NBFC ಬಿಟ್ಬಿಡಿ, NBFC ಅಥವಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಿಟ್ಬಿಡಿ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಲ್ಲಿ ಸೇವಿಂಗ್ಸ್ ಅಕೌಂಟಿಗೆ 6-7% ಕೊಡ್ತೀನಿ ಅಂತಾರೆ, ಅದು ರಿಸ್ಕೇ ಬೇರೆ. ನಾನು ಹೇಳಿದಾಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದ್ರೆ ನಿಮ್ಗೆ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇರುವಂತ ಅಕೌಂಟ್. ಸೊ ಅಲ್ಲಿ ನಿಮ್ಗೇನಾದ್ರು ಇಲ್ಲ ನಾನು ಸೇವಿಂಗ್ಸ್ ಅಕೌಂಟ್ ಇಂದನೂ ಸ್ವಲ್ಪ ಹೆಚ್ಚಿಗೆ ರಿಟರ್ನ್ ಬೇಕಂದ್ರೆ ಸೇಫ್ ಆಗೇ ಇರಬೇಕು, ನನಗೆ ಒಂದ್ ಪೈಸಾನು ನಾನು ರಿಸ್ಕ್ ತೊಗೊಳಿಕ್ ರೆಡಿ ಇಲ್ಲ ಅಂದ್ರೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಇಸ್ ಬೆಟರ್. ಅಲ್ಲಿ ಇವತ್ತಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಕ್ವಾರ್ಟರ್ಲಿ ಚೇಂಜ್ ಆಗ್ತಾ ಇರುತ್ತೆ, ಬಟ್ ಇವತ್ತಿಗೆ ಅವರು 4% ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಅದು ಯಾವುದೇ ಇಯರ್ಲಿ ಅದು ಯಾವುದೇ ಸೇವಿಂಗ್ಸ್ ಅಕೌಂಟ್ ಗಳಲ್ಲಿ ಅವೈಲೇಬಲ್ ಇಲ್ಲ. ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿನೇ ಇದೆ. ಸೊ ಅದಕ್ಕೋಸ್ಕರ ನನ್ನ ಪ್ರಕಾರ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಇಸ್ ಸೇಫ್ ದ್ಯಾನ್ ಬ್ಯಾಂಕ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್. ಎಸ್, ಬಹಳ ಅತ್ಯುತ್ತಮ ಮಾಹಿತಿ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಚಿಕ್ಕ ಹೂಡಿಕೆದಾರರು ಕೂಡ ಒಂದು ಅವಕಾಶ ಇದೆ, ಅವರು ಕೂಡ ಹೂಡಿಕೆ ಮಾಡಿ ಒಂದಿಷ್ಟು ಕನಸುಗಳನ್ನು ಕಟ್ಕೊಳ್ಬೇಕಂತ ಬಹಳ ಒಳ್ಳೆ ಮಾಹಿತಿ ಕೊಡೋದು. ಥ್ಯಾಂಕ್ ಯು ಸರ್. ನೋಡಿದ್ರೆ ವೀಕ್ಷಕರೇ, 5,000 ರೂಪಾಯಿ ಇದ್ರು ಕೂಡ ಅವರು ಹೂಡಿಕೆ ಮಾಡಿ ಒಂದಿಷ್ಟು ಹಣವನ್ನ ನಮ್ಮ ಜೀವನದಲ್ಲಿ ಅದನ್ನ ಸೇಫ್ ಆಗಿ ಇಟ್ಕೊಳ್ಬಹುದು. ಅದರಿಂದ ಏನ್ ಮಾಡ್ಬೋದು, ಎಲ್ಲಿ ಹೂಡಿಕೆ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ, ಯಾವ ಪ್ಲಾಟ್ಫಾರ್ಮ್ ಬೆಸ್ಟ್ ಅಂತ ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರು. ಇದೇ ರೀತಿಯ ವಿಶೇಷತೆ ವಿಡಿಯೋಗಳಿಗಾಗಿ ET ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇರಿ. ಧನ್ಯವಾದ.